ನಮ್ಮ ನಾಯಕರಾದ ಕುಮಾರಸ್ವಾಮಿ ಸಾಹೇಬರು ಸುಮಾರು 25 ವರ್ಷಗಳಿಂದ ನಾವು ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದು. ಅನಿವಾರ್ಯ ಕಾಂಗ್ರೆಸ್ ಪಕ್ಷದವರು ನನ್ನ ಎಣ್ಣೆಲಿ ಹಾಕ್ಬಿಟ್ಟು ಸುಟ್ಬಿಟ್ರು. ನಾನು ಅಣ್ಣ ಹೇಳಿದ್ರು, ರಾಜರಾಜೇಶ್ವರ ನಿಂತ್ಕೊಂಡಿರೋ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ. ಅವಾಗ ಅನಿವಾರ್ಯ ಕಾಲಪ್ಪ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಬಡಗೇರೆ ತಗೊಂಡೋಗಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡ್ಬಿಟ್ರು. ಅದಾದ್ಮೇಲೆ ಆರ್ ನಗರ ಟಿಕೆಟ್ ಕೊಟ್ಟರು ನನಗೆ ಕಾಂಗ್ರೆಸ್ ಪಕ್ಷ. ಯಾರು ಕೊಟ್ಟರು ಅವರೇ ನಾನು ಸೋಲಿಸ್ಬಿಟ್ರು. ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ದಾರೆ, ಅವರೇ ಹೇಳಿದ್ರು. ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ರು. ನಾನು ಯಡಿಯೂರಪ್ಪ ನಮಸ್ಕಾರ ಅಂತೆ, ಅವ್ರ ಜೊತೆ ಹೋಗಿದ್ದೆ ಅವ್ರ ಆಫೀಸ್ಗೆ. ಅವಾಗ ಏನ್ ಹೇಳಿದ್ರು ಅಂದ್ರೆ, ಅಣ್ಣ ಕೃಷ್ಣಮೂರ್ತಿ ಅಂತೇಳಿ ಆರ್ ನಗರ ಟಿಕೆಟ್ ಕೊಡಿಸಿದೆ, ನಾವೇ ಸೋಲಿಸ್ತೆ ಅಂತ. ಈ ದೇಶದಲ್ಲಿ ಕೇಳಿದ್ದೀರಾ? ಒಬ್ಬ ಮುಖ್ಯಮಂತ್ರಿ ಬಾಯಲ್ಲಿ ಬರೋ ಮಾತುಗಳಿದಲ್ಲ, ಸೋಲಿಸ್ತೆ. ನನ್ಗೂ ನಾಚಿಕೆ ಆಯ್ತು, ಜೊತೆ ಹೋಗ್ಬಿಟ್ಟಲ್ಲ ಅಂತೇಳಿ. ಆ ನಂತರ ಏನಾಯ್ತು ಅಂತಂದ್ರೆ, ದಾಸಹಳ್ಳಿ ಟಿಕೆಟ್ 13 ಕೊಟ್ಟರೆ ಕೊಡಿಲ್ಲ ನನಗೆ. 13 ನನ್ನ ಟಿಕೆಟ್ ಕಾಂಗ್ರೆಸ್ ಪಕ್ಷರು ಮಾರ್ಕೊಂಡ್ಬಿಟ್ಟರು. ಅದೆಲ್ಲ ರಾಜ್ಯ ಜನತೆಗೆ ನಮ್ಮ ಮೀಡಿಯಾಗಳೆಲ್ಲ ಗೊತ್ತಿರ್ತಕ್ಕಂಥದ್ದು. ಮತ್ತೆ 18 ಬಂದ್ರು, ಈಗಿನ ಪರಮೇಶ್ವರ್ ಸಾಹೇಬರು ಬಂದ್ರು. ಮೂರ್ತಿ ಇಲ್ಲ ನಾನು ಸೋತ್ಬಿಡ್ತೀನಿ ಬಡಗರಲ್ಲಿ, ದಯವಿಟ್ಟು ಸರಿ ಬಂದ್ರೆ ಸಹಾಯ ಮಾಡೋದು. ಮತ್ತೆ ನಾನು ಬಂದೆ, ಯಾವುದೇ ಸ್ವಾರ್ಥ ಇದ್ರೆ ಬಂದು ನಾನು ಅವ್ರ ಕೆಲಸ ಮಾಡಿದೆ. ಮತ್ತೆ 18 ಗೆದ್ರು. ಅವ್ರು ಗೆಲ್ಲಬೇಕಿಂತ ಮುಂಚೆ ನನ್ಗೇನ್ ಮಾಡಿದ್ರು, ನನಗೆ ಮತ್ತೆ ಎಣ್ಣೆ ಕಾಯಿಸಿದ್ರು ಬಾಟ್ಲಿ, ದಾಸಹಳ್ಳಿ ಬಂದು ನಿಂತ್ಕೊಳ್ಳೋದು. ಮತ್ತೆ ದಾಸಹಳ್ಳಿ ಟಿಕೆಟ್ ಕೊಟ್ರು. 13 ದಿವಸದಲ್ಲಿ 4 ಲಕ್ಷ ಜನ. ನಾನು ಯಾರು ಭೇಟಿ ಮಾಡಕ್ ಆಗ್ಲಿಲ್ಲ. ಅವಾಗ ನಾನು ಕುಮಾರಣ್ಣನ ಮಾತು ಕೇಳಲಿಲ್ಲ. ಮಧ್ಯದಲ್ಲಿ ಫಸ್ಟ್ ನಾನು ಕೇಳಲಿಲ್ಲ. ನಾನು ಚೆನ್ನೈಗೊಬ್ಬರ ಜೊತೆ ನಾವೆಲ್ಲ ಅಣ್ಣವ್ರ ಜೊತೆ ಇದ್ದವ್ರು. ನಾವು ಬಹಳಷ್ಟು ಜನ ಜೊತೆ ಇದ್ದವ್ರು. 18 ಮತ್ತೆ ಟಿಕೆಟ್ ಕೊಟ್ರು. 13 ದಿವಸ ಮತ್ತೆ ನನ್ನ ಎಣ್ಣೆಗೆ ಹಾಕೋದು. ಬೈತಾರೆ, ಇದೆ ಈಸಿಯಾಗಿ ಬೈತಾರೆ ಅಂತೇಳಿ ಎಣ್ಣೆಗೆ ಹಾಕೊಂಡು ಕರೆದು ಬಿಟ್ರು. ಅವಾಗ ಮತ್ತೆ ಸೋತೆ. ನಾನು ಸೋತ್ಬಿಟ್ಟು, ಬೇಡಪ್ಪ ನಿಮ್ ಸವಾಸ, ಕಾಂಗ್ರೆಸ್ ಪಕ್ಷ ಅಧಿಕಾರ ಇದೆ, ನಾನು ಏನ್ ಮಾಡಿದೆ ಎಲ್ಲರೂ ಗೊತ್ತಿದೆ, ಆದ್ರೆ ಎಲ್ಲೂ ಕೂಡ ನನ್ನ ಗುರುತಿಸಿಲ್ಲ. ನನಗೆ ಯಾವ ಅಧಿಕಾರ ಬೇಕಾಗಲಿಲ್ಲ, ಕೇಳಿಲ್ಲ. ನನಗೆ ಯಾವುದೇ ಅಧಿಕಾರ ಕೇಳಿಲ್ಲ. ನಾನು 3 ವರ್ಷ ಇವಾಗ ನನ್ನ ಪಾಡಿಗೆ ನಾನಿದ್ದೆ. ಎಲ್ಲೋ ಒಂದ್ ಕಡೆ ನನ್ನ ರಾಜಕೀಯ ಜೀವನ ಎಲ್ಲಿ ಪ್ರಾರಂಭ ಆಯ್ತು, ಅಲ್ಲಿಂದ ಮತ್ತೆ ಪ್ರಾರಂಭ ಮಾಡಿ ಬಡಗೇರೆ ಜನ ಸೇವೆ ಮಾಡ್ಬೇಕು ಅಂತ ಹೇಳಿ ಮತ್ತೆ. ಯಾಕೆಂದ್ರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಇವತ್ತು ನಮ್ಮ ಕುಮಾರಣ್ಣ ಜೊತೆ. ಯಾರ್ಯಾರು ಇಲ್ಲಿ ಅವ್ರು ಬೆಳೆ ಬೇಯಿಸ್ಕೊಂಡ್ರು, ಯಾರ್ಯಾರು ಇಲ್ಲಿ ಹೆಸರು ಮಾಡಿದ್ರು, ಅಲ್ಲಿ ಯಾರು ಕಾಂಗ್ರೆಸ್ ಪಕ್ಷ ಯಾರಿಲ್ಲ. ಎಲ್ಲ ದಳದಿಂದ ಹೋಗಿರೋರು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಇದು ಫ್ಯಾಕ್ಟ್ರಿ, JDS ಇದು ಫ್ಯಾಕ್ಟ್ರಿ ಇದು. ಇಲ್ಲಿಂದ ಹೋಗಾರೆಲ್ಲ ಅವರೆಲ್ಲ ನಾಯಕರಾಗಿರ್ತಕ್ಕಂಥವ್ರು. ಅವ್ರು ನವಾದ ಸ್ವಾಮಿ ಕುಮಾರಣ್ಣ ದೇವ ಅಪ್ಪಾಜಿ ಅವ್ರನ್ನ ಜ್ಞಾಪಿಸ್ಕೊತಾರೆ. ನವಾದ ಮಾತ್ರ ಜ್ಞಾಪಿಸ್ಕೊತಾರೆ. ಮಿಕ್ಕಂತೆ ಹಿಂದೆ ಮುಂದೆ ಏನಂತ ಅದೇ ಮಾತಾಡ್ತಾರೆ. ನಾವು ಅದ್ರ ಹಂಗಲ್ಲ. ಕುಮಾರಣ್ಣ ಅವ್ರು ನಮ್ಮನ್ನ ಬಹಳ ಪ್ರೀತಿ ವಿಶ್ವಾಸ ಇದ್ದಾರೆ. 1000 ಜನ ನಿಂತ್ಕೊಂಡಿರ್ಲಿ, ಮಾಮೂಲು ಅಂತ ಕರೀತಾರೆ, ಅದೇ ವಿಶ್ವಾಸದಲ್ಲಿ. ಕುಮಾರಣ್ಣ ಫಸ್ಟ್ ರಾಜಕಾರಣ ಎಂಟ್ರಿ ಆದ್ರೆ ನಾವು ಅಣ್ಣ ಜೊತೆ ಕೆಲಸ ಮಾಡಿದೀವಿ. ಫಸ್ಟ್ ಕೆಲಸ ಮಾಡಿದ್ವಿ. ದಶಪುರ ಇನ್ಚಾರ್ಜ್ ಕೊಟ್ಟಿದ್ವಿ. ನಾವು ಬಹಳ ಪ್ರಾಮಾಣಿಕ ಕೆಲಸ ಮಾಡಿದ್ವಿ. ಅನಿವಾರ್ಯ ನಮ್ಗೆ ಅದೃಷ್ಟ ಇರ್ಲಿಲ್ಲ. ಅವಾಗ ನಾವು ಕಾಂಗ್ರೆಸ್ ಪಕ್ಷ ಜೊತೆ ಕೈ ಜೋಡಿಸ್ಕೊಂಡು ಅಲ್ಲಿ ಹೋಗಿದ್ರು. ನಾವು ಅದ್ರ ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲೂ ಮಾಡಿಲ್ಲ. ಓಪನ್ ಆಗಿ ಬಂದಿದ್ದೀವಿ. ಕುಮಾರಣ್ಣನ ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಎಲ್ಲ ವೇದಿಕೆ ಎಲ್ಲ ಅವರೆಲ್ಲರ ಜೊತೆ ನಾನು ಒಬ್ಬ ಅಂತ ಹೇಳ್ಕೊಂಡು ನಾನು ಅವ್ರ ಜೊತೆ ಅವರು ಶತಕತಾಯ ಅವ್ರ ಮುಖ್ಯಮಂತ್ರಿ ಆಗಿ ಕೊಡ್ತಾರೆ. ಹೆಚ್ಚು ನಿಮ್ಮೆಲ್ಲರಿಗೆ ಎಷ್ಟು ಆಗ್ತಿದ್ಯೋ ಅದು ನಾನು ಒಬ್ಬ. ನಾನು ನಿಮ್ ಜೊತೆ ಇರ್ತೀನಿ. ಬರೀ ನಾನು ಬಡಗೇರೆ ಒಂದೇ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡ್ಕೊಂಡು ಅಣ್ಣರು ಸುರೇಶ್ ಬಾಬು ಜೊತೆ ಎಲ್ಲ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ ಮಾತುಗಳು ಹೇಳಿ ಇವತ್ತು ನಾನು ಜಸ್ಟ್ 2 ದಿವಸ ನಾನು ಹೇಳಿದ್ರು ಮಾತಾಡೋದು ಈ ತರ ಸೇವೆ.